ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ಎಂದು ಹೇಳಿದ ನಮ್ಮ ರಕ್ಷಕನೂ ಒಡೆಯನೂ ಆದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮನ್ನು ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ 30ನೇ ವಚನದಿಂದ 35ನೇ ವಚನಗಳವರೆಗೆ ಧ್ಯಾನ ಮಾಡಿಕೊಂಡು ಆ ವಾಕ್ಯ ಭಾಗದ ಮೂಲಕ ಕಲಿತುಕೊಂಡ ವಿಷಯಗಳನ್ನು ನಮ್ಮ ಆತ್ಮಿಕ ಜೀವಿತಕ್ಕೆ ಬಹು ಸಹಾಯಕವಾಗಿದ್ದವು ಎಂದು ನಾನು ನಂಬುತ್ತೇನೆ. ಯೆಹೋಶುವನ ನಂಬಿಕೆ, ರಹಾಬಳ ನಂಬಿಕೆ ಮತ್ತು ಇತರರ ನಂಬಿಕೆಯ ಎಂಬ ವಿಷಯಗಳನ್ನು ನಾವು ತಿಳಿದುಕೊಂಡು ನಂಬಿಕೆಯ ಪ್ರಾಮುಖ್ಯತೆಯನ್ನು ಗ್ರಹಿಸಿಕೊಂಡು ಉತ್ತೇಜಿತರಾಗಿರುತ್ತೇವೆ. ಪ್ರಿಯರೇ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 36ನೇ ವಚನದಿಂದ 12ನೇ ಅಧ್ಯಾಯದ 1ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಈ ಧ್ಯಾನವು ನಮ್ಮ ಆತ್ಮಿಕ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿರಲೆಂಬ ಪ್ರಾರ್ಥನೆಯೊಂದಿಗೆ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಲಿಸಲು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 36ನೇ ವಚನದಿಂದ 12ನೇ ಅಧ್ಯಾಯ 1ನೇ ವಚನದ ಮೊದಲನೇ ಭಾಗವನ್ನು ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ಪ್ರಾರ್ಥನಾ ಮನೋಭಾವದೊಂದಿಗೆ ದೇವರಾತ್ಮನ ಸಹಾಯವನ್ನು, ಆತನ ಬಲವನ್ನು ಆಶ್ರಯಿಸಿಕೊಂಡು ನಮ್ಮ ಇಂದಿನ ವಾಕ್ಯ ಧ್ಯಾನವನ್ನು ಆರಂಭಿಸುವ ಹಾಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 36ರಿಂದ 38 ವಚನಗಳನ್ನು ಓದಿಕೊಳ್ಳೋಣ. ಹಾಗಾದರೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು. ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ ಕುಣಿಗಳಲ್ಲಿ ಅಲೆಯುವವರಾಗಿದ್ದರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಇಲ್ಲಿ ಕಂಡುಬರುವ ಈ ಜನರ ಗುಂಪು ಯುದ್ಧ ಭೂಮಿಯಲ್ಲಿ ಮಹಾಜಯಗಳನ್ನು ಹೊಂದದೇ ಇರುವಂಥದ್ದಾಗಿದೆ. ಅವರು ವಿಶಾಲವಾದ ಪ್ರೇಕ್ಷಕರ ಸಮೂಹದ ಮುಂದೆ ಜೀವನದ ರಂಗಸ್ಥಳವನ್ನು ಪ್ರವೇಶಿಸಿ ದೇವರಿಗಾಗಿ ಶ್ರೇಷ್ಠವಾದ ಸಾಹಸ ಕಾರ್ಯಗಳನ್ನು ನೆರವೇರಿಸಿದವರಲ್ಲ. ಇವರೇ ಆ ಇತರರು ಮತ್ತು ಇವರೇ ದೇವರ ನಿಜವಾದ ವೀರರಾಗಿರುವರು. ಅವರಿಗೆ ಕಷ್ಟಗಳು, ಸಂಕಟಗಳು, ಹಿಂಸೆಗಳು, ಅಪಹಾಸ್ಯಗಳು, ಕೊರಡೆ ಪೆಟ್ಟುಗಳು, ಬಂಧನಗಳು ಹಾಗೂ ಸೆರೆಮನೆ ವಾಸಗಳು ಇದ್ದವು. ಅವರು ಕಲ್ಲುಗಳಿಂದ ಹೊಡೆಯಲ್ಪಟ್ಟರು ಮತ್ತು ಗರಗಸದಿಂದ ಕೊಯ್ಯಲ್ಪಟ್ಟರು. ಜೇರೋಮ್ ಎಂಬ ಭಕ್ತನು ಹೇಳುವ ಪ್ರಕಾರ ಪ್ರವಾದಿಯಾದ ಯೆಶಾಯನು ಗರಗಸದಿಂದ ಕೊಯ್ಯಲ್ಪಟ್ಟನು ಎಂಬುದಾಗಿ. ಆದರೆ ಹೇಗೂ ಅದು ಸಂಪ್ರದಾಯವಾಗಿದೆ. ನೋಡಿರಿ, ಇಂಥ ಕ್ರೂರ ಹಾಗೂ ಘೋರವಾದ ಮರಣವನ್ನು ಯಾರು ಅನುಭವಿಸಿದರು ಎಂಬುದು ನಮಗೆ ತಿಳಿದಿರುವುದಿಲ್ಲ. ಮತ್ತು ಇನ್ನಿತರರು ಶೋಧಿಸಲ್ಪಟ್ಟು ಕತ್ತಿಯಿಂದ ಕೊಲ್ಲಲ್ಪಟ್ಟರು. ಕರ್ತನಲ್ಲಿ ಪ್ರಿಯ ದೇವಜನರೇ, ದಯಮಾಡಿ ಇಲ್ಲಿರುವ ವಿಭಿನ್ನತೆಯನ್ನು ಗಮನಿಸಿರಿ. 33 ಮತ್ತು 34ನೇ ವಚನಗಳಲ್ಲಿ ಜಯಗಳನ್ನು ಹೊಂದಿರುವುದರ ಕುರಿತಾಗಿ ನಾವು ಧ್ಯಾನಿಸುತ್ತಿರುವಾಗ ಅಲ್ಲಿ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು ಎಂಬುದಾಗಿ ನೋಡಿಕೊಂಡೆವು. ನೋಡಿರಿ, 34ನೇ ವಚನದಲ್ಲಿ ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು ಎಂಬುದಾಗಿ ಹೇಳಿದರೆ, 37ನೇ ವಚನದಲ್ಲಿ ಕೆಲವರನ್ನು ಕತ್ತಿಯಿಂದ ಕೊಂದರು ಎಂಬುದಾಗಿ ನೋಡುತ್ತೇವಲ್ಲ. ಇದನ್ನು ನಾವು ಹೇಗೆ ವಿವರಿಸಬಹುದು? ಒಂದು ಗುಂಪಿನಲ್ಲಿ
ನಂಬಿಕೆಯಿಂದ ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರೆ, ಮತ್ತೊಂದು ಗುಂಪಿನಲ್ಲಿ ಕತ್ತಿಯಿಂದ ಕೊಲ್ಲಲ್ಪಟ್ಟಿರುವರು. ಈಗ ನಾವು ಕಠಿಣ ವಿಷಯವಾಗಿರುವ ಒಂದು ಪ್ರಶ್ನೆಗೆ ಬಂದಿರುವೆವು. ಅದು ಯಾವುದೆಂದರೆ, ನೀತಿವಂತರು ಯಾಕೆ ಕಷ್ಟಗಳನ್ನು ಅನುಭವಿಸುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಂದು ನಾವು ಒಳ್ಳೆಯ ಆರೋಗ್ಯವನ್ನು ಅನುಭವಿಸುತ್ತಿದ್ದು ಕಷ್ಟದಲ್ಲಿ ಇರುವವರನ್ನು ನೋಡಿ ದೇವರು ಅವರನ್ನು ಪರೀಕ್ಷಿಸುತ್ತಾ ಇದ್ದಾನೆ ಎಂಬುದಾಗಿ ಬಹಳ ಸುಲಭವಾಗಿ ಹೇಳಬಹುದು. ಆದರೆ ಹೇಗೂ ವಾಕ್ಯ ಭಾಗದಲ್ಲಿ ನೋಡುವ ಈ ಜನರು ಈ ಎಲ್ಲ ಕಷ್ಟಕರ ಪರಿಸ್ಥಿತಿಯನ್ನು ನಂಬಿಕೆಯಿಂದಲೇ ಹಾದು ಹೋದರು. ಅವರು ಅದನ್ನು ತಮಗೆ ಒದಗಿ ಬಂದಿರುವ ಪರೀಕ್ಷೆ ಎಂಬುದಾಗಿ ಎಣಿಸಲಿಲ್ಲ. ಅವರು ನಂಬಿಕೆಯಿಂದ ಅದನ್ನು ಸಹಿಸಿಕೊಂಡರು. ನೋಡಿರಿ, ದಿನವು ಕತ್ತಲಾಗಿಯೂ ರಾತ್ರಿಯು ದೀರ್ಘವಾಗಿಯೂ ಕಷ್ಟವು ತೀವ್ರವಾಗಿಯೂ ಮತ್ತು ಬಿಡುಗಡೆಯು ಖಂಡಿತವಾಗಿ ಇಲ್ಲದೇ ಇರುವಾಗಲೂ ಅವರಿಗೆ ದೇವರನ್ನು ನಂಬಲು ಸಾಧ್ಯವಾಯಿತು. ಆದರೆ ಪ್ರಿಯರೇ, ಕತ್ತಿಯ ಬಾಯಿಗೆ ತಪ್ಪಿಸಿಕೊಳ್ಳದೇ ಹೋದ ಹಾಗೂ ಕಷ್ಟಗಳನ್ನು ಅನುಭವಿಸುತ್ತಿರುವ ಆ ಇತರರ ವಿಷಯದಲ್ಲಿ ನಾವು ಏನು ಹೇಳಬಹುದು? ನೋಡಿರಿ, ಸ್ತೇಫನನು ಆ ದಿವಸಗಳಲ್ಲಿ ಧಾರ್ಮಿಕ ಅಧಿಕಾರಿಗಳನ್ನು ನೋಡಿ, ಪ್ರವಾದಿಗಳಲ್ಲಿ ನಿಮ್ಮ ಪಿತೃಗಳು ಹಿಂಸೆ ಪಡಿಸದವರು ಯಾರಿದ್ದಾರೆ ಎಂಬುದಾಗಿ ಹೇಳಲು ಸಮರ್ಥನಾಗಿದ್ದನು. ಪ್ರವಾದಿಗಳಿಗೆ ಅಷ್ಟು ಸುಲಭವಾಗಿರಲಿಲ್ಲ. ಮೊದಲನೇ ರಕ್ತಸಾಕ್ಷಿಯಾದ ಸ್ತೇಫನನೇ ತನ್ನನ್ನು ಕಲ್ಲೆಸೆದು ಕೊಲ್ಲುವುದಕ್ಕಿಂತ ಮುಂಚೆ ಹೇಳಿದ ಮಾತನ್ನು ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 52ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಅವರು ಆ ನೀತಿ ಸ್ವರೂಪನ ಆಗಮನದ ವಿಷಯದಲ್ಲಿ ಮುಂತಿಳಿಸಿದವರನ್ನು ಕೊಂದರು. ನೀವು ಈಗ ಆತನನ್ನು ಹಿಡುಕೊಟ್ಟು ಕೊಂದಿರಿ ಎಂಬುದಾಗಿ. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತಿಭಾವಂತ ಎಳೆಪ್ರಾಯದ ಪರಿಸಾಯನಾದ ತಾರ್ಸದ ಸೌಲನನ್ನು ಕರೆದಾಗ ಅವನ ವಿಷಯದಲ್ಲಿ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಹೇಳಿದನು, ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆಯನ್ನು ಅನುಭವಿಸಬೇಕೆಂದು ನಾನೇ ಅವನಿಗೆ ತೋರಿಸುವೆನೋ ಎಂಬುದಾಗಿ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನಮಗೆ ಹೀಗೆ ಸ್ಪಷ್ಟಪಡಿಸಿರುವನು, ಲೋಕದಲ್ಲಿ ನಿಮಗೆ ಸಂಕಟವುಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಪ್ರಿಯರೇ, ಅಂತಿಮವಾಗಿ ಸುವಾರ್ತಾ ಸೇವೆಯ ಪ್ರಯಾಣದಲ್ಲಿ ಹೊರಡುತ್ತಿದ್ದ ಪೌಲ ಬಾರ್ನಬರ ವಿಷಯದಲ್ಲಿ ಹೀಗೆ ಹೇಳಲ್ಪಟ್ಟಿರುವುದನ್ನು ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ತಮ್ಮ ನಂಬಿಕೆಯ ಮೂಲಕ ಹೋರಾಟಗಳನ್ನು ಗೆದ್ದುಕೊಂಡು ಬಿಡುಗಡೆಯನ್ನು ಹೊಂದಿರುವ ಜನರ ಮಹಾಗುಂಪೊಂದು ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆಯಲ್ಲಿ ನಂಬಿಕೆಗಾಗಿ ಕಷ್ಟ, ಸಂಕಟ, ಹಿಂಸೆ, ಅಪಹಾಸ್ಯಗಳನ್ನು ಅನುಭವಿಸಿದ ಸಾವಿರಾರು ಜನರ ಗುಂಪು ಇದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಬರೆಯುತ್ತಾನೆ, ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಬಾಧೆಗಳಲ್ಲಿ ಪೌಲನು ಹೇಗೆ ತುಂಬಬಹುದಾಗಿತ್ತು? ಕ್ರಿಸ್ತನು ನಮಗೋಸ್ಕರ ಮಾಡಿರುವ ವಿಮೋಚನೆಯು ಪರಿಪೂರ್ಣವಾಗಿಯೂ ಮುಗಿದು ಹೋದದ್ದಾಗಿರುವುದಿಲ್ಲವೋ? ಹೌದು ಪ್ರಿಯರೇ, ಅದು ನಿಶ್ಚಿತವಾಗಿಯೂ ಮುಗಿದಿದೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಅನುಭವಿಸಿದ ಕೆಲವು ನಿಶ್ಚಿತ ಬಾಧೆಗಳು ವಿಮೋಚನಾರ್ಥವಾಗಿರಲಿಲ್ಲ. ನೋಡಿರಿ, ಆತನು ನಮ್ಮ ವಿಮೋಚನೆಗಾಗಿ ತಾಳಿದ ಬಾಧೆಗಳು ಅವು ಶಿಲುಬೆಯ ಮೇಲೆ ಜರುಗಿದವು. ಅದಕ್ಕೆ ಹೆಚ್ಚಿನದನ್ನು ಸೇರಿಸಲು ನಮ್ಮಿಂದಾಗದು. ಆದರೆ ಪ್ರಿಯರೇ, ನಾನು ಮತ್ತು ನೀವು ಆತನಿಗೋಸ್ಕರ ನಿಲ್ಲುತ್ತೇವೆ ಎಂಬುದಾಗಿ ಹೇಳುವುದಾದರೆ ನಮಗೆ ಕ್ರಯ ಕಟ್ಟಬೇಕಾದ ಅವಶ್ಯಕತೆ ಇರುತ್ತದೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಬ್ರಿಯರ ಗ್ರಂಥಕರ್ತನು ನಂಬಿಕೆಯಿಂದ ಜೀವಿಸಿದ ಆ ಗುಂಪನ್ನು ಬಹು ಸರಳತೆಯಿಂದ ಇತರರು ಎಂಬುದಾಗಿ ಕರೆದನು. ನೋಡಿರಿ,
ಇದು ಎಷ್ಟು ಸುಂದರವಾಗಿ ಉಪಯೋಗಿಸಲ್ಪಟ್ಟ ಪದವಾಗಿದೆಯಲ್ಲವೇ? ಯಾಕಂದರೆ ಆ ಇತರರು ಇಂದು ನಂಬಿಕೆಯಿಂದಲೇ ಜೀವಿಸುತ್ತಾ ನಂಬಿಕೆಯಿಂದಲೇ ಸಾಯುತ್ತಾ ಇದ್ದಾರೆ. ಅನೇಕರಿಗೆ ಈ ಬಾಧೆಗಳು ಅಂತ್ಯಗೊಂಡಿವೆ ಮತ್ತು ಅವರು ಈಗಾಗಲೇ ದೇವರ ಸನ್ನಿಧಿಗೆ ಹೋಗಿರುತ್ತಾರೆ ಮತ್ತು ಅವರು ಇನ್ನೆಂದಿಗೂ ಸಾಯುವುದೇ ಇಲ್ಲ. ನೋಡಿರಿ, ಈ ವಾಕ್ಯ ಭಾಗವು ನಮ್ಮೆಲ್ಲರಿಗೆ ಹಿಂದೆಂದೂ ಇರದ ರೀತಿಯಲ್ಲಿ ಈಗ ಬಹು ಅದ್ಭುತಕರವಾಗಿದೆ ಎಂದು ನಾನು ನಂಬುತ್ತೇನೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 39ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಪ್ರಕಾರ ಅವರು ಯಾವ ವಾಗ್ದಾನವನ್ನು ಹೊಂದದೇ ಇದ್ದರು ಅಥವಾ ಯಾವ ವಾಗ್ದಾನವನ್ನು ಹೊಂದಲಿಲ್ಲ? ನೋಡಿರಿ, ದೇವರು ಅನೇಕ ವಾಗ್ದಾನಗಳನ್ನು ಮಾಡಿದನು ಮತ್ತು ಅನೇಕರು ಆತನು ಅವರಿಗೆ ಮಾಡಿದ ವಾಗ್ದಾನಗಳನ್ನು ಹೊಂದಿದರು. ಆದರೆ ಅವರು ಇನ್ನೂ ಹೊಂದದೇ ಇರುವ ವಾಗ್ದಾನ ಯಾವುದೆಂದರೆ, ಆತನು ಅವರನ್ನು ಎಬ್ಬಿಸಲಿರುವನು ಮತ್ತು ಈ ಭೂಮಿಯ ಮೇಲೆ ಒಂದು ರಾಜ್ಯವು ಸ್ಥಾಪಿಸಲ್ಪಡುವುದು ಎಂಬುದೇ. ಇದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳಿರುವ ಪ್ರಕಾರ, ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಎಂಬುದಾಗಿ ನೋಡುವಾಗ, ದೇವರು ಇಂದೂ ಸಹ ಜನರನ್ನು ತನ್ನ ಹೆಸರಿಗಾಗಿ ಕರೆಯುತ್ತಲೇ ಇರುವನು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ ಎಂಬುದಕ್ಕೆ ಮುಂದೆ ಕಾರಣವೂ ಕೊಡಲ್ಪಟ್ಟಿದೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 40ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ನಮ್ಮನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ. ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿರುವುದು ಕೇವಲ ಆತನ ಕೃಪೆಯಾಗಿದೆಯಲ್ಲವೇ? ದೇವರು ಬಹು ತಾಳ್ಮೆಯಿಂದ ಜನರನ್ನು, ಅಂದರೆ ಸಭೆಯನ್ನು, ಈ ಲೋಕದೊಳಗಿಂದ ತನ್ನ ಹೆಸರಿಗಾಗಿ ಕರೆಯುತ್ತಿದ್ದಾನೆ ಮತ್ತು ಸಭೆಯು ಪೂರ್ತಿಗೊಳ್ಳುವ ತನಕ ಆತನು ಕರೆಯುತ್ತಲೇ ಇರುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದಲ್ಲಿ ನಾವು ನಂಬಿಕೆಯ ಲೋಕವನ್ನು, ಕೆಲಸವನ್ನು ನೋಡಿದ್ದೇವೆ. ಈಗ ನಾನು ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ ಮತ್ತು ಖಂಡಿತವಾಗಿಯೂ ನೀವು ನನ್ನೊಂದಿಗೆ ಒಪ್ಪಿಕೊಳ್ಳುತ್ತೀರಿ ಎಂದು ನಾನು ನಂಬುತ್ತೇನೆ. ಆ ವಿಷಯವೇನೆಂದರೆ, ಇತ್ತೀಚೆಗಷ್ಟೇ ರಕ್ಷಣಾ ಅನುಭವಕ್ಕೆ ಬಂದ ಒಬ್ಬ ವ್ಯಕ್ತಿಯು ತನ್ನ ಅನುಭವ ಸಾಕ್ಷಿಯನ್ನು ಹೇಳುವುದು ಒಳ್ಳೆಯದೇ ಆಗಿರುತ್ತದೆ. ಅದು ರಕ್ಷಣೆಯಲ್ಲಿ ಸಂತೋಷಪಡುವಂಥ ವಿಷಯವೇ. ಆದರೆ ಅದೇ ಒಬ್ಬ ವಿಶ್ವಾಸಿಯ ಕುರಿತು, ಅವನ ನಂಬಿಕೆಯ ಕುರಿತು 30 ವರ್ಷಗಳ ನಂತರ ಯಾರೋ ಒಬ್ಬರು ಒಂದು ಉತ್ತಮವಾದಂಥ ಸಾಕ್ಷಿಯನ್ನು ಹೇಳುವುದಾದರೆ ಅದು ಎಷ್ಟೊಂದು ಅದ್ಭುತಕರವಾಗಿರುತ್ತದಲ್ಲವೇ? ಪ್ರಿಯ ದೇವಜನರೇ, ನಂಬಿಕೆಯು ನಿಜವಾಗಿಯೂ ಪ್ರಯತ್ನಿಸದ ಅಥವಾ ನಿಜವಾಗಿಯೂ ನಿಶ್ಚಯವಾಗಿರದ ಅಥವಾ ಒಂದು ಅಸ್ತಿವಾರದ ಮೇಲೆ ನಿಜವಾಗಿಯೂ ನೆಲೆಯಾಗಿರದ ಯಾವುದೋ ಒಂದಾಗಿದೆ ಎಂದು ಕೆಲವರು ಅಂದುಕೊಳ್ಳುತ್ತಾರೆ. ನೋಡಿರಿ ಪ್ರಿಯರೇ, ನಾವು ಸಾಕ್ಷಿಗಳ ಸಮೂಹವನ್ನೇ ಹೊಂದಿರುವೆವು. ಅವರಲ್ಲಿ ಅನೇಕರು ದೀರ್ಘಾಯುಷ್ಯವನ್ನು ಜೀವಿಸಿದರು ಮತ್ತು ಅದನ್ನು ನಂಬಿಕೆಯಿಂದಲೇ ಜೀವಿಸಿದರು. ನಂಬಿಕೆಯು ಕಾರ್ಯ ಸಾಧಿಸುತ್ತದೆ ಎಂದು ಅವರೂ ಕಂಡುಕೊಂಡರು. ಈಗಲೂ ಕೂಡ ನಮ್ಮ ಸುತ್ತಲೂ ದೊಡ್ಡ ಸಮೂಹವೇ ಇರುತ್ತದೆ. ಅವರು ನಾವು ಮಾತಾಡಿದಂಥ ಎಲ್ಲವುಗಳಿಗೆ ಆಮೇನ್ ಎಂಬುದಾಗಿ ಹೇಳುವರು. ನಂಬಿಕೆಯು ಕಾರ್ಯವನ್ನು ಮಾಡುತ್ತದೆಂದು ಅವರು ತಿಳಿದುಕೊಂಡಿದ್ದಾರೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ನಂಬಿಕೆಯು ಪರಿಣಾಮಕಾರಿಯಾಗಿದೆ, ನಿಜವಾಗಿದೆ ಮತ್ತು ಯಥಾರ್ಥವಾಗಿದೆ ಎಂದು ಅವರು ತಿಳಿದಿರುವರು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಂಬುವಂತೆ ಮಾಡು ಎಂಬ ಕ್ಷೇತ್ರದಿಂದ ನೈಜತ್ವದ ಕ್ಷೇತ್ರಕ್ಕೆ ಬಂದಿರುವೆವೋ? ಇಂದು ಯೇಸು ಕ್ರಿಸ್ತನು ನಮಗೇನು ಮಾಡಬಲ್ಲನು ಎಂಬುದನ್ನು ಕಂಡುಕೊಂಡಿರುವೆವೋ? ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯವು ಮುಕ್ತಾಯವಾಯಿತು. ದೇವಾದಿದೇವನು ನಮ್ಮನ್ನು ತನ್ನ ಆತ್ಮನ ಮೂಲಕ ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಈಗ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ.
ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ನಿರೀಕ್ಷೆ ಎಂಬುದಾಗಿರುತ್ತದೆ. ಯೇಸು ಕ್ರಿಸ್ತನು ಉತ್ತಮವಾದ ಹಿತಗಳನ್ನು, ಕಾರ್ಯಗಳನ್ನು ತರುತ್ತಾನೆ ಎಂಬುದನ್ನು ನಾವು ನೋಡಲಿಕ್ಕಿರುವ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಪ್ರಾಯೋಗಿಕ ಭಾಗದಲ್ಲಿ ನಾವಿರುತ್ತೇವೆ. ನೋಡಿರಿ ಪ್ರಿಯರೇ, 11ನೇ ಅಧ್ಯಾಯವು ನಂಬಿಕೆಯ ಅಧ್ಯಾಯವಾಗಿತ್ತು. 12ನೇ ಅಧ್ಯಾಯವು ನಿರೀಕ್ಷೆಯ ಅಧ್ಯಾಯವಾಗಿರುತ್ತದೆ ಮತ್ತು 13ನೇ ಅಧ್ಯಾಯವು ಪ್ರೀತಿಯ ಅಧ್ಯಾಯವಾಗಿರುತ್ತದೆ. ಬನ್ನಿರಿ ಪ್ರಿಯರೇ, ಈಗ ನಾವು ಕೊನೆಯದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ ಪ್ರಾರಂಭದ 2 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವೂ ಸಹ ತೆಗೆದಿಟ್ಟು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಪತ್ರಿಕೆಯ ಪ್ರಥಮ ಭಾಗದಲ್ಲಿ ತಪ್ಪಿ ಹೋಗುವ ಆಪತ್ತು ಎಂಬುದರ ಕುರಿತಾಗಿ ನೋಡಿಕೊಂಡೆವು. ಅಂದರೆ ದೇವರ ವಾಕ್ಯವನ್ನು ಬರೀ ಕೇಳುವುದು, ಅಲ್ಲಿಂದ ಜಾರಿ ಹೋಗುವುದು ಅಥವಾ ತಪ್ಪಿ ಹೋಗುವುದು, ಮತ್ತು ದೇವರ ರಕ್ಷಣೆಯ ಕುರಿತಾಗಿ ಏನನ್ನೂ ಮಾಡದೇ ಇರುವುದು. ಈಗ ಈ ಪತ್ರಿಕೆಯ ಕೊನೆಯ ಭಾಗದಲ್ಲಿ ಗ್ರಂಥಕರ್ತನು ವಿಶ್ವಾಸಿಗಳಿಗೆ ಅಚಲವಾಗಿ ಉಳಿಯುವ ಆಪತ್ತಿನ ಬಗ್ಗೆ ಮಾತಾಡುತ್ತಿರುವನು. ಅವನು ಬನ್ನಿರಿ, ಓಟದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ, ನಾವು ತಪ್ಪಿ ಹೋಗದೆ ಚಲನೆಯಲ್ಲಿ ಇರೋಣ, ನಾವು ಓಟದಲ್ಲಿ ಭಾಗವಹಿಸುವವರಾಗಿದ್ದೇವೆ ಎಂಬುದಾಗಿ ಹೇಳುತ್ತಿರುವನು. ನೋಡಿರಿ ಪ್ರಿಯರೇ, ಕ್ರಿಸ್ತೀಯ ಜೀವಿತದಲ್ಲಿ ನಾವು ಎದುರಿಸುವ ಮಹಾ ಅಪಾಯಗಳಲ್ಲಿ ಅಚಲವಾಗಿ ಉಳಿಯುವ ಆಪತ್ತು ಅಂದರೆ ಏನೂ ಮಾಡದೇ ಇರುವುದು ಸಹ ಒಂದಾಗಿರುವುದು ಎಂದು ನಾನು ಹೇಳಲು ಬಯಸುತ್ತೇನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯಾರಾದರೂ ಉತ್ತರ ಧ್ರುವದಲ್ಲಿ ಕಳೆದು ಹೋದರೆ ಅವರು ಸಾಯುವವರೆಗೂ ಹೆಪ್ಪುಗಟ್ಟುವ ಭಯಂಕರ ಆಪತ್ತಿನಲ್ಲಿ ಇರುತ್ತಾರೆ. ಈ ಕಾರ್ಯವಿಧಾನದಲ್ಲಿ ಮೊದಲ ಹೆಜ್ಜೆಯು ನಿದ್ರೆಗೆ ಜಾರಿಕೊಳ್ಳುವುದಾಗಿರುತ್ತದೆ. ನೋಡಿರಿ, ಹೆಪ್ಪುಗಟ್ಟುವುದರಿಂದ ಪಾರಾಗಲು ಒಬ್ಬರು ನಿದ್ರಿಸದಂತೆ ತಮ್ಮನ್ನು ತಾವು ಎಚ್ಚರವಾಗಿಟ್ಟುಕೊಳ್ಳಬೇಕು. ಅದಕ್ಕಾಗಿ ಆ ವ್ಯಕ್ತಿಯು ಯಾವಾಗಲೂ ಸಾಗುತ್ತಾ ಚಲನೆಯಲ್ಲಿ ಇರಬೇಕು. ಅದೇ ರೀತಿಯಲ್ಲಿ ಪ್ರಿಯರೇ, ಆತ್ಮೀಕ ಜೀವಿತದಲ್ಲಿಯೂ ಸಹ ವಿಶ್ವಾಸಿಗಳಾದ ನಮಗೂ ಅದೇ ಆಪತ್ತು ಅನ್ವಯಿಸುತ್ತದೆ. ಆದ್ದರಿಂದ ಪ್ರಿಯರೇ, ನಮ್ಮನ್ನು ನಾವು ಎಚ್ಚರವಾಗಿಟ್ಟುಕೊಂಡು ಕ್ರಿಸ್ತನೊಂದಿಗಿನ ನಮ್ಮ ಸಂಬಂಧದಲ್ಲಿ ಮುಂದೆ ಸಾಗುತ್ತಾ ಇರಲು ನಮ್ಮನ್ನು ಬಲವಂತಪಡಿಸಿಕೊಳ್ಳಬೇಕು. ಇಲ್ಲವಾದರೆ ನಾವು ನಿದ್ರೆಗೆ ಜಾರಿಬಿಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವು ಆದ ಕಾರಣ ಎಂಬ ಪದದೊಂದಿಗೆ ಆರಂಭವಾಗುವುದನ್ನು ನಾವು ನೋಡುತ್ತೇವೆ. ಮತ್ತು ಈ ಪದವು ಸಿಮೆಂಟಿನ ಹಾಗೆ 2 ಸಂಗತಿಗಳನ್ನು ಜೋಡಿಸುವಂಥದ್ದಾಗಿದೆ. ಇಲ್ಲಿ ಈ ಪದವು ಹಿಂದಿನ ಅಧ್ಯಾಯವನ್ನು, ಅಂದರೆ 11ನೇ ಅಧ್ಯಾಯವನ್ನು 12ನೇ ಅಧ್ಯಾಯದೊಂದಿಗೆ ಜೋಡಿಸುತ್ತಾ ಇದೆ. ದಯಮಾಡಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 40ನೇ ವಚನವನ್ನು ಗಮನಿಸಿರಿ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ, ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವನ್ನು ಮುಂದುವರಿಸಿ ಓದುವಾಗ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ಎಂಬುದಾಗಿ ನೋಡುತ್ತೇವೆ. ಸಾಕ್ಷಿಯವರು ಎಂಬುದಾಗಿ ಹೇಳುವಾಗ ಇವರು ಹಳೆಯ ಒಡಂಬಡಿಕೆಯ ಭಕ್ತರಾಗಿದ್ದು, ಅವರಲ್ಲಿ ಹೆಚ್ಚಿನವರು 11ನೇ ಅಧ್ಯಾಯದಲ್ಲಿ ಕಾಣಿಸಿಕೊಂಡವರಾಗಿದ್ದು, ಇವರೆಲ್ಲರೂ ಕ್ರೀಡಾಂಗಣದ ವೀಕ್ಷಕರ ಆಸನಗಳಲ್ಲಿ ಕೂತುಕೊಂಡು ನಾವು ಓಡುತ್ತಿರುವುದನ್ನು ವೀಕ್ಷಿಸುತ್ತಾ ಇರುವರು ಎಂಬುದು ಇದರ ಅರ್ಥವಲ್ಲ. ಆದರೆ ಅವರೆಲ್ಲರೂ ಈಗಾಗಲೇ ತಮ್ಮ ಓಟವನ್ನು ಮುಗಿಸಿದವರು ಮತ್ತು ಪ್ರತಿಯೊಬ್ಬರೂ ತಮ್ಮ ಓಟವನ್ನು ನಂಬಿಕೆಯಿಂದಲೇ ಓಡಿದವರಾಗಿರುವರು. ಹೇಗೂ ಆ ಭಕ್ತರು ಈ ಲೋಕದಲ್ಲಿ ತಮ್ಮ ಓಟವನ್ನು ಓಡುತ್ತಿದ್ದಾಗ ನಾವು ಅವರ ಸುತ್ತಲೂ ಇದ್ದುಕೊಂಡು ಅವರನ್ನು ವೀಕ್ಷಿಸುತ್ತಿದ್ದೆವು. ನೋಡಿರಿ, ಅವರಲ್ಲಿ ಕೆಲವರು ಅದ್ಭುತವಾದಂಥ ಜಯವನ್ನು ಗಳಿಸಿದರು, ಆದರೆ ಕೆಲವರು ಲೋಕದವರು ಹೇಳುವಂತೆ ಹೀನವಾದ ಸೋಲನ್ನು ಅನುಭವಿಸಿದರು. ಆದರೆ 2 ಗುಂಪಿನವರು ನಂಬಿಕೆಯಿಂದಲೇ ಓಡಿದರು. ಹೌದು, ಬಹುಬಾಧೆಗಳನ್ನು ಅನುಭವಿಸಿ ಕತ್ತಿಯ ಬಾಯಿಗೆ ಬಿದ್ದವರೂ ಸಹ ನಂಬಿಕೆಯಿಂದಲೇ ಓಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಕ್ರಿಸ್ತೀಯ ಜೀವಿತವನ್ನು ಒಂದು ಓಟಕ್ಕೆ ಹೋಲಿಸಲಾಗಿದೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಮಾತ್ರ
ನಮ್ಮನ್ನು ದೇವರ ಬಳಿಗೆ ನಡೆಸಲು ಏಕೈಕ ಮಾರ್ಗವಾಗಿದ್ದಾನೆ. ಮತ್ತು ಮಾರ್ಗದುದ್ದಕ್ಕೂ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಪ್ರತಿಯೊಬ್ಬ ವಿಶ್ವಾಸಿಯು ಒಬ್ಬ ಒಳ್ಳೆಯ ಸೈನಿಕನಾಗಿ ಸ್ಥಿರವಾಗಿ ನಿಲ್ಲಬೇಕು, ವಿಶ್ವಾಸಿಯಾಗಿ ನಡೆಯಬೇಕು. ಆದರೆ ಒಬ್ಬ ಓಟಗಾರನಾಗಿ ಪಂದ್ಯದಲ್ಲಿ ಓಡಬೇಕು. ನೋಡಿರಿ ಪ್ರಿಯರೇ, ಮುಂದೊಂದು ದಿನ ಕರ್ತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವಾಗ ಆತನನ್ನು ಎದುರುಗೊಳ್ಳಲು ನಾವೆಲ್ಲರೂ ಹಾರಿಕೊಂಡು ಹೋಗಲಿದ್ದೇವೆ. ಆದ ಕಾರಣ ಪ್ರಿಯರೇ, ಈ ಶ್ರೇಷ್ಠವಾದಂಥ ನಿರೀಕ್ಷೆಯನ್ನು ನಮ್ಮ ಎದುರಿಗೆ ಇಟ್ಟುಕೊಂಡು ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸೋಣ ಮತ್ತು ಮಾರ್ಗವೂ ಸತ್ಯವೂ ಜೀವವೂ ಆಗಿರುವ ಯೇಸು ಕ್ರಿಸ್ತನ ಮೇಲೆ ನಮ್ಮ ಭರವಸವನ್ನಿಟ್ಟು ನಂಬಿಕೆಯಿಂದ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಾಗಾಗುವಂತೆ ತಂದೆಯಾದ ದೇವರು ತನ್ನಾತ್ಮನ ಮೂಲಕ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ 36ನೇ ವಚನದಿಂದ 12ನೇ ಅಧ್ಯಾಯದ 1ನೇ ವಚನದವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು 11ನೇ ಅಧ್ಯಾಯವನ್ನು ಮುಕ್ತಾಯಗೊಳಿಸುವ ಮೊದಲು ಇನ್ನೂ ಬೇರೆಯವರ ನಂಬಿಕೆಯ ಕುರಿತು, ಅಂದರೆ ಅವರು ನಂಬಿಕೆಗಾಗಿ ಏನೆಲ್ಲ ಅನುಭವಿಸಿದರು ಹಾಗೂ ಸಹಿಸಿದರು ಎಂಬುದರ ಕುರಿತು ನೋಡಿಕೊಂಡೆವು. 11ನೇ ಅಧ್ಯಾಯವು ನಂಬಿಕೆಯ ಅಧ್ಯಾಯವಾಗಿತ್ತು ಎಂಬುದನ್ನು ತಿಳಿದುಕೊಂಡೆವು. ಪ್ರಿಯರೇ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬ ವಾಕ್ಯ ನೆನಪಿಗೆ ಬರುತ್ತದಲ್ಲವೇ? ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನದಲ್ಲಿ ಯೇಸುವಿನ ಶಿಷ್ಯರು ಆತನಿಗೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಬೇಡಿಕೊಂಡಂತೆ ನಾವು ಸಹ ಆತನ ಸಹಾಯವನ್ನು ಬೇಡಿಕೊಂಡು ನಂಬಿಕೆ ಜೀವಿತವನ್ನು ಹೊಂದಿದವರಾಗಿ ದೇವರನ್ನು ಮಹಿಮೆಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ ಸ್ವಾಮಿ. ನಂಬಿಗಸ್ತರಾಗಿ ನಾವು ನಮ್ಮ ಜೀವಿತದಲ್ಲಿ ಮುಂದೆ ಸಾಗುವಾಗ ನಮ್ಮೆಲ್ಲ ಅಧಿಕಾರಿಗಳಿಗಾಗಿ ಬೇಡುವರಾಗಿದ್ದೇವೆ. ಅವರ ನಂಬಿಕೆ ಈ ಲೋಕದ ನಂಬಿಕೆ ಆಗಿರದೆ ನಿನ್ನ ಮೇಲಿಟ್ಟ ನಂಬಿಕೆಯಾಗಿ ಅವರು ತಮ್ಮ ಜೀವಿತದಲ್ಲಿ ಕೊಡಲ್ಪಟ್ಟಂಥ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಸಹಾಯ ಮಾಡು. ಇದರ ಮೂಲಕವಾಗಿ ಪ್ರತಿಯೊಬ್ಬರು ಸಮಾಧಾನದ ಸಂತೋಷ ಜೀವಿಸಲಿಕ್ಕೆ ಸಹಾಯವಾಗಲಿ. ಮತ್ತು ನಮ್ಮೆಲ್ಲ ಸೇವಕರುಗಳನ್ನು ನೆನಪು ಮಾಡಿಕೊಳ್ಳುತ್ತೇವೆ. ನಿನ್ನ ಸೇವೆಯಲ್ಲಿ ಪಡುವಂಥ ಪ್ರಯಾಸ ನೀನು ಬಲ್ಲಿ ಸ್ವಾಮಿ. ಅದಕ್ಕೆ ತಕ್ಕುದಾದ ಪ್ರತಿಫಲ ಕೊಟ್ಟು ನಂಬಿಕೆಯಲ್ಲಿ ಅವರು ಎಲ್ಲವನ್ನು ಹೊಂದಿಕೊಂಡು ಜೀವಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಯಾರ್ಯಾರು ಕಷ್ಟ, ಸಮಸ್ಯೆ, ಕಣ್ಣೀರು, ಬೇನೆ ಬೇಸರದಲ್ಲಿದ್ದಾರೋ, ದುಃಖದಲ್ಲಿದ್ದಾರೋ, ನಿರಾಶೆಯಲ್ಲಿದ್ದಾರೋ ಅಂಥವರನ್ನು ಕರುಣಿಸು. ಅವರ ನಂಬಿಕೆಯನ್ನು ಬಲಪಡಿಸು. ಪರಿಪೂರ್ಣ ಬಿಡುಗಡೆ, ಆರೋಗ್ಯ, ಸಮಾಧಾನವನ್ನು ಕೊಟ್ಟು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನದ ಮೂಲಕ ದೇವರು ನಮ್ಮ ಸಂಗಡ ಮಾತನಾಡಿ ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿಯಪಡಿಸಿ ನಮ್ಮನ್ನು ಬಲಪಡಿಸಿದ್ದನ್ನು ನೆನಪಿಸಿಕೊಂಡು ಇತರರು ಕೂಡ ಆತನನ್ನು ತಿಳಿದುಕೊಳ್ಳಲು ನಾವು ಪ್ರಯತ್ನಿಸಬೇಕಲ್ಲವೇ? ಆದುದರಿಂದ ಹಿಂದೆ ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಮಿಸ್ ಕಾಲ್ ಕೊಟ್ಟು ಈ ಸೇವೆಯನ್ನು ಬಲಪಡಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.